ನಮಸ್ಕಾರ ಶಿವ ಆರ್ ಕೆ ಬ್ಲಾಗ್ಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನೋಡೋದ್ರೆ ಫೈನಲಿ ನಮ್ಮ ಹತ್ರ ಐತೆ ಬಜಾಜ್ ಪಲ್ಸರ್ NS 400Z ಅಥವಾ Z ಅನ್ಬೋದು. ಈ ಬೈಕಿಂದ ಇವತ್ತು ಫೀಚರ್ಸ್ ನೋಡೋಣ ಮತ್ತು ಪ್ರೈಸ್ ಐತಲ್ಲ, ಫಸ್ಟ್ ಸ್ಲಾಟ್ ಒಳಗೆ ಐತಲ್ಲ 1,85,000 ರೂಪಾಯಿ ಐತೆ ಎಕ್ಸ್-ಶೋರೂಮ್. ಮತ್ತು ಈಗ ಬಂದಿರೋಂಥದ್ದು ಪ್ರೈಸ್ ಎಷ್ಟೈತಿ ಅದನ್ನೆಲ್ಲ ನೋಡ್ತಾ ಹೋಗೋಣ. ಬೆಸ್ಟ್ ಇನ್ ದ ಸಿಗ್ಮೆಂಟ್ ಅಂತ 400cc ಒಳಗೆ ಅಂದ್ರೆ ಒಂದು ನ್ಯೂಸ್ ಪ್ರಕಾರ ಅಂದ್ರೆ ಒನ್ ಆಫ್ ದ ನಂಬರ್ 1 ಸೆಲ್ಲಿಂಗ್ ಒಳಗೈತಿ ಇದು ಬೈಕ್. KTM ಆಗಿರ್ಬೋದು ಮತ್ತು ಟ್ರೈಂಪ್ ಬೈಕ್ ಆಗಿರ್ಬೋದು ಮತ್ತು ಡಾಮಿನೋರ್ ಸತಿಗೆ ಇದು ಬೀಟ್ ಮಾಡೈತಿ, ನಂಬರ್ 1 ಸೆಲ್ಲಿಂಗ್ ಒಳಗೈತಿ. ಸೊ ಈ ಬೈಕಿಂದ ಇವತ್ತೆಲ್ಲ ಫೀಚರ್ಸ್ ಎಲ್ಲ ನೋಡ್ತಾ ಹೋಗೋಣ, ವಿಡಿಯೋ ನೋಡ್ತಾ ಹೋಗೋಣ. ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತೇನೆ ನಾನು ಚೆನ್ನಮ್ಮ ಬಜಾಜ್ ಶೋರೂಮ್ ಹಾವೇರಿ ಅವರಿಗೆ ನನಗೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ. ಯಾರೆಲ್ಲ NS 400 ರಿವ್ಯೂ ಬೇಕಂತ ಕೇಳಿದ್ರಿ ಅವ್ರಿಗೆಲ್ರಿಗೂ ಸಾರಿ ಅಂತ ಕೇಳ್ತೇನೆ, ಯಾಕಂದ್ರೆ ಸ್ವಲ್ಪ ಲೇಟ್ ಆಗಿತ್ತು, ಯಾಕಂದ್ರೆ ಬೈಕ್ ಬರೋದು ಲೇಟ್ ಆಯ್ತು ನಮ್ಮ ಹತ್ರ. ಇವತ್ತು ನೋಡೋಣ್ರಿ ಎಲ್ಲ ಡೀಟೇಲಾಗಿ ನೋಡ್ತಾ ಹೋಗೋಣ, ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನೋಡ್ರಿ ಬಜಾಜ್ ಪಲ್ಸರ್ NS 400Z ಎಷ್ಟು ಚಂದ ಕಾಣೋದು ನೋಡ್ರಿ ಗಾಡಿ, ಕಲರ್ ಒಳಗಾಗಿರ್ಬೋದು ಮತ್ತು ಅದು ಬಿಲ್ಡ್ ಆ್ಯಂಡ್ ಕ್ವಾಲಿಟಿ ಆಗಿರ್ಬೋದು. ಸೊ ಈ ಬೈಕಿಂದ ಸ್ಟಾರ್ಟ್ ಮಾಡೋಣ್ರಿ. ಫಸ್ಟ್ ಪ್ರೈಸಿಂದ ಎಕ್ಸ್ ಶೋರೂಮ್ ಅಂತ ನೋಡೋದಾದ್ರೆ 1,84,999 ರೂಪಾಯಿ, ಅಂದರೆ 1,85,000 ರೂಪಾಯಿ ಅಂತ ಹೇಳ್ಬೋದು. ಫಸ್ಟ್ ಏನು ಲಾಂಚ್ ಆದಾಗ ಪ್ರೈಸ್ ಇತ್ತಲ್ಲ ಎಕ್ಸ್ ಶೋರೂಮ್ ಅದೇ ಸೇಮ್ ಇರ್ತಿ ಇನ್ನೂವರೆಗೂ. ಆನ್ ರೋಡ್ ಪ್ರೈಸ್ ಬೇಕಂದ್ರೆ 2,48,058 ರೂಪಾಯಿ ಆಗ್ತೈತಿ ಹಾವೇರಿ ಒಳಗೆ ಚೆನ್ನಮ್ಮ ಬಜಾಜ್ ಶೋರೂಮ್ ಒಳಗೆ. ಮತ್ತು ಪ್ರೈಸ್ ಐತಲ್ಲ ಒಂದೇ ರೀತಿಯಾಗಿರಲ್ಲ, ವೇರಿಯೇಷನ್ ಆಗ್ತಿರ್ತೈತಿ. ಅದಕ್ಕೆ ನೀವು ಯಾವಾಗ ಬೈಕ್ನ ತೊಗೊಳಕ್ಕೆ ಬರ್ತಿರಲ್ಲ ಅವಾಗ ಒಂದ್ಸಲ ಪ್ರೈಸ್ನ ತಿಳ್ಕೊಂಡು ಪರ್ಚೇಸ್ ಮಾಡಿರಿ. ಸ್ಟಾರ್ಟ್ ಮಾಡೋಣ್ರಿ ಈಗ ಡಿಸೈನ್ಗಿಂತ ಅದನ್ನ ಮುಂಚೆ ಏನಪ್ಪ ಅಂದ್ರೆ ಅದ್ರ ಚಾವಿ ನೋಡೋಣ್ರಿ. ಚಾವಿ ನೋಡೋ ಅಂತ ಇರ್ಬೋದು, ವೇವಿಕೆ ಅಂತ ಹೇಳ್ಬೋದು, ಈ ರೀತಿಯಾಗಿ ಬರ್ತೈತೆ. ಸ್ಟಾರ್ಟ್ ಮಾಡೋಣ್ರಿ ಈಗ ಡಿಸೈನ್ ನೋಡ್ತಾನೆ ಇರ್ಬೋದು ನೀವು ಯಾವ ರೀತಿಯಾಗಿ ಕಾಣಾಕುತ್ತದೆ ಅಂತೇಳಿ. ಫ್ರಂಟ್ ಫೇಸ್ ಒಳಗೆ ಐತಲ್ಲ, ಸೊ ಮೇನ್ಲಿ ಚೇಂಜಸ್ ಆಗಿದ್ದು ಈ ಫ್ರಂಟ್ ಫೇಸಿಂದನ ಮತ್ತು ಈ ಫ್ರಂಟ್ ಲುಕ್ಕಿಂದನ. ಈಗ ನೋಡೋಣ್ರಿ ಚಾವಿ ಇನ್ಸ್ಟಾಲ್ ಮಾಡಿ ಯಾವ ರೀತಿಯಾಗಿ ಕಾಣತೈತಿ ಬೈಕ್ ಅಂತೇಳಿ. ಅದಕ್ಕಿಂತ ಮುಂಚೆ ಇದ್ರೊಳಗೆ ಕಲರ್ಸ್ ಅಂತ ನೋಡೋದಾದ್ರೆ 4 ಕಲರ್ ಬರ್ತಾವೆ. ಇದು ನೋಡಂತಿರಲ್ಲ, ಇದು ಕಲರ್ ಅಂತ ಬಂದ್ರೆ ಬ್ಲ್ಯಾಕ್, ಅಂದ್ರೆ ಸ್ವಲ್ಪ ಗ್ಲಾಸಿ ಕಲರ್ ಇರ್ತೈತೆ. ಇದ್ರೊಳಗೆ ನೋಡ್ತಾ ಇರ್ಬೋದು ಶೈನ್ ಹೊಡೆ ಅಂತಲ್ಲ, ಇದು ಗ್ಲಾಸಿ ಕಲರ್. ಇದ್ರೊಳಗೆ ಇನ್ನೊಂದು ಬರ್ತೈತಿ ಗ್ರೇ ಕಲರ್ ಮತ್ತು ರೆಡ್ ಕಲರ್, ಅದಾದಮೇಲೆ ವೈಟ್ ಕಲರ್ ಬರ್ತೈತಿ. ಈಗ ನೋಡೋಣ್ರಿ ಚಾವಿ ಇನ್ಸ್ಟಾಲ್ ಮಾಡಿ. ಸಿಂಗಲ್ ವೇರಿಯಂಟ್ ಬರ್ತೈತಿ ಇದು. ಕೀ ಮೌಂಟ್ ಅಂತ ಬಂದ್ರೆ ಚಾವಿ ಮೌಂಟ್ ಇಲ್ಲಿ ಇರ್ತೈತಿ. ಆನ್ ಮಾಡೋತ್ತಿಗೆ ನಮಗೆ ಫಸ್ಟ್ ಕಾಣೋದೇನಪ್ಪ ಅಂದ್ರೆ LED DRLs ಅದಾವೆ ಇದ್ರೊಳಗೆ. ಅದು ಅಲ್ಲದ ಏನಪ್ಪ ಅಂದ್ರೆ ಥಂಡರ್ ಶೇಪ್ ಒಳಗಂತಾರ, ಇನ್ನು ಕೆಲವರು ಪವರ್ ಶೇಪ್ ಒಳಗಂತಾರ. ನೀವು ಯಾವ ರೀತಿ ಹೇಳ್ತೀರಿ ನೋಡೋಣ, ಕಮೆಂಟ್ ಮಾಡಿರಿ. ಈ ರೀತಿಯಾಗಿ DRLs ಬರ್ತಾವೆ LED ಶೇಪ್ ಒಳಗೆ. ಮತ್ತು ಇದು ಅಂತ ಬಂದ್ರೆ NS 200 ಐತಲ್ಲ ಅದ್ರೊಳಗೆ ನೋಡಿರ್ಬೋದು DRLs ಅವ ಸೇಮ್. ಮತ್ತು ಇದನ್ನ ಸ್ವಲ್ಪ ಏನು ಮಾಡ್ಯಾರ ದೊಡ್ಡದಾಗಿ ಮಾಡ್ಯಾರ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. ಇದು ನೋಡತ್ತಿರಲ್ಲ ಪ್ರೊಜೆಕ್ಟರ್ LED ಹೆಡ್ಲೈಟ್. ಇದು ಅಂತ ಬಂದ್ರೆ N250 ಐತಲ್ಲ ಅದರಿಂದ ತೊಗೊಂಡದಂಥದ್ದು ಅನ್ಬೋದು, ಯಾಕಂದ್ರೆ ಅದೇ ಸೇಮ್ ಆಗಿ ಕಾಣ್ತೈತಿ ಲುಕ್ ನೋಡ್ತಾ ಇರ್ಬೋದು ನೀವು. ಮತ್ತು ಇದ್ರೊಳಗೆ ಇನ್ನೊಂದು LED ಹೆಡ್ಲೈಟ್ ಪ್ರೊಜೆಕ್ಟರ್ ಹೆಡ್ಲೈಟ್ ಐತಲ್ಲ ಅದನ್ನ ಆಫ್ ಮಾಡ್ಕೊಳ್ಳೋದು ಆನ್ ಮಾಡೋದು ಇಲ್ಲೇ ಸ್ವಿಚಸ್ ಐತೆ. ಇದು ಆನ್ ಆಗಬೇಕಂದ್ರೆ ಬೈಕ್ ಸ್ಟಾರ್ಟ್ ಮಾಡಿದ್ಮೇಲೆ ಹೆಡ್ಲೈಟ್ ಆನ್ ಆಗ್ತೈತಿ, ಅಲ್ಲಿವರೆಗೆ ಹೆಡ್ಲೈಟ್ ಆನ್ ಆಗಲ್ಲ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು LED ಇಂಡಿಕೇಟರ್ಸ್ ಅದಾವೆ ಮತ್ತು ಹೆಜಾರ್ಡ್ ಲೈಟ್ ಸಮೇತನ. ಈಗ ಹೆಜಾರ್ಡ್ ಲೈಟ್ ಐತಿ ಇದ್ರೊಳಗೆ, ಹೆಜಾರ್ಡ್ ಲೈಟ್ ಆಫ್ ಮಾಡ್ಕೊಂಡ್ವಿ. ಸೊ ನೋಡ್ತಾ ಇರ್ಬೋದು ಫ್ರಂಟ್ ಲುಕ್ ಒಳಗೆ ಈ ರೀತಿಯಾಗಿ ಅಂತೈತಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು NS 400Z ಅಂತ ಹೇಳಿ ಕೊಟ್ಟಾರ, Z ಅಥವಾ Z ಅನ್ಬೋದು ಈ ರೀತಿಯಾಗಿ. ಮತ್ತು ಫ್ರಂಟ್ ಫೇಸ್ ಈ ರೀತಿಯಾಗಿ ಅಂತೈತಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಸ್ಪೆನ್ಷನ್ ಅಂತ ಬಂದ್ರೆ ಇದ್ರೊಳಗೆ USD ಸಸ್ಪೆನ್ಷನ್ ಫೋರ್ಕ್ ಬರ್ತೈತಿ. ಅದು 43 mm ಇರೋ ಅಂಥದ್ದಾಗಿರ್ತೈತಿ. ಮತ್ತು ಶಾಂಪೇನ್ ಗೋಲ್ಡ್ ಕಲರ್ ಒಳಗೆ ಬರ್ತೈತಿ. ಮತ್ತು ನೋಡ್ತಾ ಇರ್ಬೋದು ಮಡ್ಗಾಡ್ ಅಂತ ಬಂದ್ರೆ ಹೆವಿ ಬಲ್ಕಿ ಆಗೈತಿ, ಈ ಸಲ ಭಾಳ ಅಗಲಾಗೈತಿ. ಯಾಕಪ್ಪ ಅಂದ್ರೆ ಟೈರ್ ಐತಲ್ಲ ಹೆಚ್ಚಿಗೆ ಆಗೈತೆ ಸೈಜ್. ಏನಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಟೈರ್ ಸೈಜ್ ಅಂತ ಬಂದ್ರೆ 110/70 17 ಇಂಚ್, ಅಂದ್ರೆ 17 ಇಂಚ್ ಅಲಾಯ್ ಬಿಲ್. ಸೊ ಅಲಾಯ್ ಬಿಲ್ ಯಾವ ರೀತಿಯಾಗಿತ್ತಲ್ಲ ಅದೇ ರೀತಿಯಾಗಿ ಡಿಸ್ಕ್ ಬರ್ತೈತೆ. ಡಿಸ್ಕ್ ನೋಡಾಕುಂತಿರಲ್ಲ ಹೆವಿ ದೊಡ್ಡದಾಗ ಕಾಣಾಕುಂತೈತಿ ಇದ್ರೊಳಗೆ. ಸೊ ಡಿಸ್ಕ್ ಸೈಜ್ ಅಂತ ಬಂದ್ರೆ 320 mm ಬರ್ತೈತಿ. ಮತ್ತು ಗ್ರಾಮಿಕಾ ಕಂಪ್ನಿಯಿಂದ ಕ್ಯಾಲಿಪರ್ನ ಯೂಸ್ ಮಾಡ್ಯಾರ. ಇಲ್ಲಿ ನೋಡ್ತಾ ಇರ್ಬೋದು ಗ್ರಾಮಿಕಾ. ಈ ಬೈಕ್ ಒಳಗೆ ಐತಲ್ಲ ಡ್ಯುಯಲ್ ಚಾನಲ್ ABS ಸೇಫ್ಟಿ ಅಂತ ಪರ್ಪಸ್ ಆದ್ರೆ ನೋಡೋದಾದ್ರೆ ನಾವು. ಮತ್ತು ಸೈಡಿಂದ ನೋಡ್ತಾ ಹೋದ್ರೆ ಈ ರೀತಿಯಾಗಿ ಲುಕ್ ಅಂತೈತಿ. ಸೈಡ್ ಒಳಗೆ ಈ ಪ್ಯಾನಲ್ ಇತ್ತಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಯಾರ. ಬಾಡಿ ನೋಡೋದಾದ್ರೆ ಇದ್ರೊಳಗೆ ಹೇಳ್ಬೇಕಂದ್ರೆ NS 200 ಐತಲ್ಲ ಅದು ಸೇಮ್ ಆಗಿರ್ತೈತಿ ಹಿಂದಿಲ್ ಬಾಡಿ ಒಳಗೆ. ಮತ್ತು ಇಂಜನ್ ನೋಡೋದಾದ್ರೆ ಡಾಮಿನೋರ್ 400 ಇರ್ತೈತಿ, ಚಾಸಿ ಡಾಮಿನೋರ್ 400 ಇರ್ತೈತಿ. ಮತ್ತು ಇದ್ರೊಳಗೆ ಈ ಪ್ಯಾನಲ್ ಐತಲ್ಲ ಇದೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಯಾರ. ಕಲರ್ಸ್ ನೋಡ್ತಾ ಇರ್ಬೋದು, ಗ್ರಾಫಿಕ್ಸ್ ಯಾವ ರೀತಿಯಾಗಿ ಕೊಟ್ಟಾರ ಅಂತ. ಇದು ಸಿಲ್ವರ್ ಕಲರ್ ಒಳಗಿರ್ತೈತಿ ಮತ್ತು ಇದೊಂದು ಮಾತ್ರ ರೆಡ್ ಕಲರ್ ಒಳಗಿರ್ತೈತಿ. ಇಲ್ಲಿ NS ಅಂತ ಹೇಳಿ ಸ್ಟಿಕರಿಂಗ್ ಕೊಟ್ಟಾರ ಈ ರೀತಿಯಾಗಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಫ್ಯೂಲ್ ಇಂಜೆಕ್ಷನ್. ಪೆಟ್ರೋಲ್ ಟ್ಯಾಂಕ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಾಣ್ತೈತಿ, ಒಳ್ಳೆ ಮಸ್ಕ್ಯೂಲ್ ಆಗಿರೋಂಥ ಪೆಟ್ರೋಲ್ ಟ್ಯಾಂಕ್. ನೀವು ಹಿಂಗೆ ನೋಡ್ಬಿಟ್ರೆ ಅಂದರೆ NS 200 ಅಂತ ಹೇಳ್ಬೋದು ಆ ರೀತಿಯಾಗಿ ಕಾಣ್ತೈತಿ. ಇದ್ರೊಳಗೆ ಪಲ್ಸರ್ ಅಂತೇಳಿ ಈ ರೀತಿಯಾಗಿ ಕೊಟ್ಟಾರ. ಇದನ್ನ ಸ್ವಲ್ಪ ಕಾರ್ಬನ್ ಫಿನಿಶಿಂಗ್ ಒಳಗಿರ್ತೈತಿ. ಅದು ಪಲ್ಸರ್ ಇದೇ ಥರ 3D ಎಂಬ್ಲಮ್ ಅಂತ ಹೇಳ್ಬೋದು ಇದನ್ನ ನಾವು. ಪೆಟ್ರೋಲ್ ಟ್ಯಾಂಕ್ ಒಳಗೆ 12 ಲೀಟರ್ ಪೆಟ್ರೋಲ್ ಹಾಕ್ಸ್ಕೋಬೋದು ಮಿನಿಮಮ್ ಅಂತ ಹೇಳಿ. 1 ರಿಂದ 2 ಲೀಟರ್ ಪೆಟ್ರೋಲ್ ಇಟ್ಕೋಬೇಕಾಗ್ತೈತಿ. ಮತ್ತು ಅದು ಅಲ್ಲದೆ E20 ಮಾಡೆಲ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಡ್ಜ್ ಕೊಟ್ಬಿಟ್ಟಾರ. ಸೊ ಅದಾದ್ಮೇಲೆ ನೋಡೋಣ್ರಿ ಈಗ ಮತ್ತೆ ನೆಕ್ಸ್ಟ್ ಈ ಸೈಡಿಂದ ಅಂತ ನೋಡೋದಾದ್ರೆ ಇಂಜನ್ ಕಾಣ್ತೈತೆ ನಮ್ಗೆ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಆಗಿರೋದು ಇದ್ರೊಳಗೆ ಏನಪ್ಪ ಅಂದರೆ ಇಂಜನ್ ಭಾಳ ಇಂಪಾರ್ಟೆಂಟ್ ಇದ್ರೊಳಗೆ. ಯಾಕಂದ್ರೆ ಗೇಮ್ ಚೇಂಜ್ ಮಾಡಿದ್ದಂದ್ರೆ ಇದೆ ಅಂತ ಹೇಳ್ಬೋದು 400cc ಒಳಗೆ. ಅಂದರೆ ಇಷ್ಟು ಪ್ರೈಸ್ ರೇಂಜ್ ಒಳಗೆ ಈ ಥರ 400cc ಕೊಡಾಕುಂತಿದ್ದಾರೆ ಬಜಾಜ್ ಕಂಪ್ನಿ ಮಾತ್ರ ಅಂತ ಹೇಳ್ಬೋದು. ಮತ್ತು ಬೇರೆ ಕಂಪ್ನಿ ಯಾವುದೂ ಕೊಡಂತಿಲ್ಲ. ಇಂಜನ್ ನೋಡಾಕುಂತಿರಲ್ಲ ಡಾಮಿನೋರ್ 400 ಇದೆ ಈ ರೀತಿಯಾಗಿ ಲುಕ್ ಅಂತೈತೆ ನಿಮ್ಗೆ. ಮತ್ತು ಇಲ್ಲಿ ನೋಡಂತಿರ 373.27cc ಅಂತ ಕೊಟ್ಟಾರ, ಅಂದ್ರೆ ಆ ರೀತಿಯಾಗಿ CC ಐತೆ ಅಂತ ಹೇಳಿ. ಮತ್ತು ಇದ್ರೊಳಗೆ BS6 phase 2 ಮಾಡಲ್ E20 ಪೆಟ್ರೋಲ್ ಹಾಕ್ಸ್ಕೋಬೋದು. ಆಗಲೇ ತೋರಿಸಿದೆ ನನ್ನ. ಸಿಂಗಲ್ ಸಿಲಿಂಡರ್ 4 ವ್ಯಾಲ್ವ್ DOHC
ಫ್ಯೂಲ್ ಇಂಜೆಕ್ಷನ್, ಲಿಕ್ವಿಡ್ ಕೂಲ್ ಮತ್ತು 6 ಗೇರ್ ಬರ್ತಾವೆ ಈ ಬೈಕ್ ಒಳಗೆ. ಮ್ಯಾಕ್ಸಿಮಮ್ ಪವರ್ ಅಂತ ನೋಡೋದಾದ್ರೆ ಈ ಬೈಕಿಂದ ನಾವು PS ಒಳಗೆ ಹೇಳೋದಾದ್ರೆ 40 PS ಬರ್ತೈತಿ. ಅದನ್ನು ನಾವು BHP ಒಳಗೆ ಏನಾದರೂ ನೋಡೋದಾದ್ರೆ 39.4 BHP ಅಟ್ 8800 RPM ದಾಗಿರ್ತೈತಿ. ಮತ್ತು ಮ್ಯಾಕ್ಸಿಮಮ್ ಟಾರ್ಕ್ ಅಂತ ನೋಡೋದಾದ್ರೆ 35 Nm ಅಟ್ 6500 RPM ದಾಗ ಅಷ್ಟು ಪವರ್ನ ಅಷ್ಟು ಟಾರ್ಕ್ನ ಈ ಬೈಕ್ ಐತಲ್ಲ ಪ್ರೊಡ್ಯೂಸ್ ಮಾಡ್ತೈತಿ. ಈ ಬೈಕಿಂದ ಮೈಲೇಜ್ ಅಂತ ನೋಡೋದಾದ್ರೆ ನಾವು 1 ಲೀಟ್ರಿಗೆ ಏನೋ ಇಲ್ಲ ಅಂದ್ರೆ 25 ರಿಂದ 30 ಕಿಲೋಮೀಟರ್ ಅಂತ ಹೇಳ್ಬೋದು. ಬೆಸ್ಟ್ ಪರ್ಫಾರ್ಮೆನ್ಸ್ ಸೆಗ್ಮೆಂಟ್ ಒಳಗೆ ಇರೋಂಥ ಬೈಕ್ ಆಗಿರ್ತೈತಿ ಇದು. ಮೈಲೇಜ್ ಗೀಲೇಜ್ ಎಲ್ಲ ಇದ್ರೊಳಗೆ ನೋಡಕ್ಕೆ ಹೋಗಬಾರ್ದಾಗ್ತೈತೆ ನಾವು, ಯಾಕಂದ್ರೆ ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟಿದ್ದ ಬೈಕ್ ಇದೆ. ನೀವು ಯಾರಾದರೂ ಬೈಕ್ನ ಓಡ್ಸಕ್ಕೆ ಬಂದಿದ್ದು ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ನಿಮಗೆ ಮೈಲೇಜ್ ಎಷ್ಟು ಬರಕುಂತದ ಅಂತೇಳಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳಗೆ ಯಾರ್ಯಾರು ಇರ್ತಾರಲ್ಲ 2.5 ಲಕ್ಷ ರೂಪಾಯಿದೊಳಗೆ 400 cc ಆ ಪವರ್ನ ಫೀಲ್ ಮಾಡ್ಬೇಕಂತ ಹೇಳಿ ನಮ್ಗೆ ಈ ರೀತಿಯಾಗಿ ಬೈಕ್ನ ಪ್ರೊಡ್ಯೂಸ್ ಮಾಡಿಕೊಟ್ಟಾರ. ಸೊ ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು ಈ ಬೈಕ್ನ ನಾವು. ಈಗ ನೋಡ್ರಿ ಬೈಕ್ ಸ್ಟಾರ್ಟ್ ಮಾಡೋಣ, ಸೌಂಡ್ ಯಾವ ರೀತಿ ಐತಿ ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲ ಐತಲ್ಲ ಇದು ಪ್ಯಾನಲ್ ನೋಡ್ತಾ ಇರ್ಬೋದು. ಇದೊಂದು ಐತಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡ್ಯಾರ ಪ್ಯಾನಲ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಎಕ್ಸ್ಟೆಂಡ್ ಮಾಡಿರಿದೆ ಈ ರೀತಿಯಾಗಿ ಎಲ್ಲ ಪ್ಯಾನಲ್ಸ್ನ. ಮತ್ತು ಇಲ್ಲೇ ರೇಡಿಯೇಟರ್ ಐತಿ. ಮತ್ತು ಇದೆಲ್ಲ ನೋಡ್ಕೊಂಡು ನಾವು ಇಂಜನ್ ಮತ್ತು ಇಂಜನ್ ಕೌಲ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕೊಟ್ಟಾರ. ಇಲ್ಲಿ ಕೆಳಗೆ ಏನು ಮಾಡ್ಯಾರ ಅಂದ್ರೆ ಈ ರೀತಿಯಾಗಿ 400 ಅಂತ ಈ ಟೈಪ್ ಒಳಗೆ ಸ್ಟಿಕ್ಕರ್ ಕೊಟ್ಟಾರ. ನೀಟಾಗಿ ಕಾಣಂತಿಲ್ಲ ಆದರೂ 400 ಟೈಪ್ ಒಳಗೆ ಅದನ್ನ ಸ್ಟಿಕ್ಕರ್ನ ಆ್ಯಡ್ ಮಾಡ್ಯಾರ. ಕ್ಯಾಥಲಿಟಿಕ್ ಕನ್ವರ್ಟರ್ನ ಆ್ಯಡ್ ಮಾಡ್ಯಾರ. ಮತ್ತು ಸಿಂಗಲ್ ಹಾರ್ನ್ ಐತಿ. ರೇಡಿಯೇಟರ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಾಣ್ತೈತೆ ರೇಡಿಯೇಟರ್. ಅಂಡರ್ ಬ್ಯಾಲಿ ಎಕ್ಸಾಸ್ಟ್ ಬರ್ತೈತಿ ಇದ್ರೊಳಗೆ. ಹೆಡ್ಲೈಟ್ ಆಗಲೇ ಹೇಳಿದ್ದೆ ನಾನು, ಬೈಕ್ ಸ್ಟಾರ್ಟ್ ಆದಮೇಲೆ ಹೆಡ್ಲೈಟ್ ಆನ್ ಆಗ್ತದೆ ಅಂತೇಳಿ. ಇಲ್ಲಿ ನೋಡ್ತಾ ಇರ್ಬೋದು ಹೆಡ್ಲೈಟ್ ಆನ್ ಆಗಿದೆ. ಫ್ರಂಟಿಂದ ಲುಕ್ ಈ ರೀತಿಯಾಗಿ ಕಾಣೋದಕ್ಕೆ ನೋಡ್ತಾ ಇರ್ಬೋದು ನೀವು. ಫುಲ್ LED ಸೆಟಪ್ ಅಂತ ಹೇಳ್ಬೋದು ಈ ಬೈಕನ್ನ ನಾವು. ಈ ಹೆಡ್ಲೈಟ್ನ ಆಫ್ ಮಾಡ್ಕೋಬೇಕಂದ್ರೆ ಬೈಕ್ ಸ್ಟಾರ್ಟ್ ಇದ್ದಾಗ ಇಲ್ಲಿ ಒಂದು ಬಟನ್ ಕೊಟ್ಟಾರ. ಈ ಬಟನ್ ಏನಾದರೂ ಆಫ್ ಮಾಡ್ಕೊಂಬಿಟ್ರೆ ನಾವು ಇಲ್ಲಿ ನೋಡ್ತಾ ಇರ್ಬೋದು ಬೈಕ್ ಸ್ಟಾರ್ಟ್ ಐತಿ ಆದ್ರೆ ಹೆಡ್ಲೈಟ್ ಇರ್ತಲ್ಲ ಆಫ್ ಐತಿ. ಮತ್ತು ನಮಗೇನಾದರೂ ಬೇಕಂದ್ರೆ ಇಲ್ಲಿಂದ ಆನ್ ಮಾಡ್ಕೋಬೋದು ಈ ರೀತಿಯಾಗಿ. ಸೊ ಈ ರೀತಿಯಾಗಿ ಫ್ರಂಟ್ ಲುಕ್ ಅಂತೈತಿ. ಮತ್ತು ಇನ್ನೊಂದು ಇದನ್ನ ಆನ್ ಮಾಡಿಬಿಡೇನ್ರಿ ಹೆಜಾರ್ಡ್ ಸ್ವಿಚ್ನ. ಇಲ್ಲೇ ಇರ್ತದೆ, ಅಲ್ಲಿ ಹೊಂಟೆ ನಾನು. ಇಲ್ಲೈತಿ ಹೆಜಾರ್ಡ್ ಸ್ವಿಚ್ ಆನ್ ಮಾಡ್ಕೊಳತ್ತಿಗೆ ನೋಡ್ತಾ ಇರ್ಬೋದು 4 ಇಂಡಿಕೇಟರ್ ಅದಾವಲ್ಲ ಬ್ಲಿಂಕ್ ಆಗ್ತಾವೆ. ಇಲ್ಲಾಗಿರ್ಬೋದು ಅಥವಾ ಇಲ್ಲಿಂದ ನೋಡೋಣ. ಈಗ ಬೈಕ್ನ ಆಫ್ ಮಾಡ್ಕೊಂಬಿಡೋಣ, ಇಲ್ಲ ಅಂದ್ರೆ ನಾಯ್ಸ್ ಭಾಳ ಆಗ್ತೈತಿ. ರಿಯರ್ ಒಳಗೆ ನೋಡ್ತಾ ಇರ್ಬೋದು. ರಿಯರ್ ಒಳಗೆ ಅಂತ ಬಂದರೆ LED ಇಂಡಿಕೇಟರ್ಸ್ ಬರ್ತಾವೆ, ಅದ್ರ ಜೊತೆಗೆ ಹೆಜಾರ್ಡ್ ಸ್ವಿಚ್ ಸಮೇತ. ಮತ್ತು LED ಟೇಲ್ ಲೈಟ್ ಬರ್ತೈತಿ ಇದ್ರೊಳಗೆ. ಅದ ಸೇಮ್ NS 200 ಏನಿತ್ತಲ್ಲ ಅದ ಸೇಮ್ ಅಂತ ಹೇಳ್ಬೋದು. ರಿಯರ್ ನೋಡ್ತಾ ಇರ್ಬೋದು ಇಲ್ಲೈತಲ್ಲ ಈಗ ಪೂರ್ತಿ ಬ್ಲ್ಯಾಕ್ ಡೌಟ್ ಆಗೈತೆ. ಮೊದಲಿಗೆ ವೈಟ್ ತೊಗೊತೀರಿ ಅಥವಾ ಕಲರ್ ಒಳಗೆ ವೈಟ್ ಕಲರ್ ತೊಗೊಂಡ್ರು ಅಥವಾ ರೆಡ್ ಕಲರ್ ಒಳಗೆ ತೊಗೊಂಡ್ರು ಅದೇ ಸೇಮಾಗೆ ಕಲರ್ ಇಲ್ಲಿ ಬರ್ತಿತ್ತು. ಅದು ಏನಾಗ್ತಿತ್ತು ಅಂದ್ರೆ ಕೆಸರು ಏನಾದ್ರು ಸಿಡಿದ ಅದು ಭಾಳ ಎದ್ದು ಕಾಣ್ತೈತೆ. ಈಗ ಹಂಗಿಲ್ಲ, ಎಲ್ಲ ಬ್ಲ್ಯಾಕ್ ಡೌಟ್ ಆಗಿರ್ತೈತೆ. ಈಗ ರಿಯರ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಲುಕ್ ಅಂತೈತೆ. ಹೆವಿ ಮಸ್ಕೂಲ್ ಆಗಿರೋಂಥ ಟೈರ್ಸ್ನ ಆ್ಯಡ್ ಮಾಡ್ಯಾರ ಈ ಸಲ. ಮತ್ತು ಟೈರ್ ಹಗರ್ ನೋಡ್ತಾ ಇರ್ಬೋದು ಒಳ್ಳೆ ಫೈಬರ್ ಪಾರ್ಟ್ ಒಳಗೆ ಆ್ಯಡ್ ಮಾಡ್ಯಾರ ಅಂತ ಹೇಳ್ಬೋದು. ಟೈರ್ ನೋಡೋಂತಿರಲ್ಲ ಈ ಟೈರ್ ಸೈಜ್ ಅಂತ ನೋಡೋದಾದ್ರೆ ನಾವು ಇಲ್ಲೇ ಕೊಟ್ಬಿಟ್ಟಾರ ನೋಡ್ತಾ ಇರ್ಬೋದು 140/70 R17. R ಅಂದ್ರೆ ಇದು ರೇಡಿಯಲ್ ಟೈರ್ ಆಗಿರ್ತೈತೆ. ಹೌದು, ರೇಡಿಯಲ್ ಟೈರ್ ಆಗಿರ್ತೈತೆ. ಅದ್ರ ಜೊತೆಗೆ ಡಿಸ್ಕ್ ನೋಡೋಂತಿರಲ್ಲ 230 mm ಬರ್ತೈತೆ. ಮತ್ತು ಗ್ರಾಮಿಕಾ ಕಂಪ್ನಿಯಿಂದ ಕ್ಯಾಲಿಪರ್ನ ಯೂಸ್ ಮಾಡ್ಯಾರ. ABS ಐತೆ ಅದ್ರೊಳಗೆ, ಡ್ಯುಯಲ್ ಚಾನಲ್ ABS ಸಮೇತ. ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಸತಿ ಐತೆ ಅದ್ರೊಳಗೆ. ಹೌದು, ರಿಯರ್ ವೀಲ್ ಒಳಗೆ ಟ್ರಾಕ್ಷನ್ ಕಂಟ್ರೋಲ್ ಐತಿ. ಮತ್ತು ಆಫ್ ಮಾಡ್ಕೋಬೋದು ಆನ್ ಮಾಡ್ಕೋಬೋದು. ಅದು ಡಿಸ್ಪ್ಲೇ ಒಳಗೆ ಐತಿ, ಅದನ್ನ ಒಂದ್ಸಲ ತೋರಿಸ್ತೀನಿ ನಾನು. ಇಲ್ಲಿ ಹಿಂದೆ ಪ್ಯಾನಲ್ಸ್ ನೋಡ್ತಾ ಇರ್ಬೋದು ಸೇಮ್ ಆ್ಯಸ್ ಇಟ್ ಈಸ್ NS 200 ಅಂತಲೇ ಹೇಳ್ಬೋದು. ಅದರೊಳಗೆ ಇನ್ನೂ ಸ್ವಲ್ಪ ಆ್ಯಡ್ ಆಗಿದ್ದೇನಪ್ಪ ಅಂದರೆ ಇಲ್ಲಿ ನೋಡತ್ತಿರಲ್ಲ. ಸೊ ಇವೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಆಗ್ಯಾವ ಅಂತ ಹೇಳ್ಬೋದು ಇದ್ರೊಳಗೆ. NS 400 ಒಳಗೆ ಇಲ್ಲಿ ಸ್ಟಿಕ್ಕರ್ ಕೊಟ್ರ NS 400Z ಅಂತೇಳಿ. ಮತ್ತು ಗ್ರ್ಯಾಬ್ ಹ್ಯಾಂಡಲ್ಸ್ ನೋಡ್ತಾ ಇರ್ಬೋದು ಸೇಮ್ ಅದೇ ರೀತಿಯಾಗೈತೆ. ಸೀಟ್ ನೋಡ್ತಾ ಹೋದ್ರೆ ಅದ ಸೇಮ್ NS 200 ಐತಲ್ಲ, ಮತ್ತೇನು ಡಿಫ್ರೆನ್ಸ್ ಇರಲ್ಲ. ಹೆವಿ ಕಂಫರ್ಟಬಲ್ ಅಂತ ಹೇಳ್ಬೋದು ರೈಡರ್ಗೆ ನಾವು. ಮತ್ತು ಕುಷ್ನಿಂಗ್ ಎಲ್ಲನೂ ಚಲೋ ಐತಿ. ಪಿಲಿಯನ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಸೀಟ್ ಅಂಥ ಬರೀ ಏನು ನಮ್ಗೆ ಕಷ್ಟ ಆಗ್ತೈತಿ ಅಥವಾ ಭಾಳ ಅಪ್ ಆಗ್ತೈತಿ ಅಂದರೆ ಸ್ಟೆಪ್ ಅಪ್ ಆಗ್ತೈತಿ ಅನ್ನೋಂಗಿಲ್ಲ, ಏನಿಲ್ಲ. ಫ್ಯಾಮ್ಲಿಗಾಗಿರ್ಬೋದು ಮತ್ತು ಫ್ರೆಂಡ್ಸ್ಗಾಗಿರ್ಬೋದು ಓಕೆ ಅಂತ ಹೇಳ್ಬೋದು ಇದನ್ನ ನಾವು ಸೀಟೆಲ್ಲ. ಅದಾದಮೇಲೆ ಮತ್ತು ನೆಕ್ಸ್ಟ್ ರಿಯರ್ ಒಳಗೆಲ್ಲ ನೋಡ್ಕೊಂಡ್ವಿ. ಮೋನೋಶಾಕ್ ಸಸ್ಪೆನ್ಷನ್ ಬರ್ತೈತಿ. ಇಲ್ಲಿ ನೋಡ್ತಾ ಇರ್ಬೋದು ರೆಡ್ ಕಲರ್ ಒಳಗೆ 5 ಅಥವಾ 6 ಸ್ಟೆಪ್ ಅಡ್ಜಸ್ಟಬಲ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕಾಣ್ತೈತಿ. ಸೊ ಫುಟ್ ರೆಸ್ಟ್ ನೋಡ್ತಾ ಹೋದ್ರೆ ನಾವು ಫುಟ್ ರೆಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕಾಣ್ತೈತಿ. ರಿಯರ್ ಫುಟ್ ರೆಸ್ಟ್ ಮೆಟಲ್ ಒಳಗೈತಿ. ಮತ್ತು ಬ್ರೇಕ್ ಲಿವರ್ ನೋಡತ್ತಿರಲ್ಲ ಈ ರೀತಿ ಕಾಣ್ತೈತಿ. ಮತ್ತು ಈ ಫುಟ್ ರೆಸ್ಟ್ ಅಂತ ಬಂದ್ರೆ ಫ್ಲಿಪ್ ಆಗಂತದಾಗಿರ್ತೈತೆ. ಇಷ್ಟು ಕಾಣ್ತೈತಿ ಈ ಸೈಡಿಂದ ಅಂತ ನೋಡ್ತಾ ಹೋದ್ರೆ ಈ ರೀತಿಯಾಗಿ ನಿಮ್ಗೆ ಔಟ್ಲುಕ್ ಕಾಣ್ತದೆ ಅಂತ ಹೇಳ್ಬೋದು. ಈ ಬೈಕ್ ಒಳಗೆ ಫೀಚರ್ಸ್ ಅಂತ ನೋಡ್ತಾ ಇದ್ರೆ ನಾವು ಅಸಿಸ್ಟೆಂಟ್ ಸ್ಲೀಪರ್ ಕ್ಲಚ್ ಐತಿ. ಹೌದು, ಸ್ಲೀಪರ್ ಕ್ಲಚ್ ಆ್ಯಡ್ ಮಾಡಿರೋದ್ರೊಳಗೆ. ಮತ್ತು TCS ಐತೆ ಅಂದರೆ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಸ್ವಿಚಬಲ್ ಐತೆ, ಬಂದ್ ಮಾಡ್ಕೋಬೋದು ಮತ್ತು ಚಾಲೂ ಮಾಡ್ಕೋಬೋದು ಆ ರೀತಿಯಾಗಿ. ಅದಾದಮೇಲೆ 4 ರೈಡ್ ಮೂಡ್ ಅದಾವ ಇದ್ರೊಳಗೆ. ರೋಡ್, ರೈನ್, ಸ್ಪೋರ್ಟ್ಸ್ ಮತ್ತು ಆಫ್ ರೋಡ್ ಅಂತೇಳಿ. ರೈಡ್ ಬೈ ವೇರ್ ಐತಿ ಇದ್ರೊಳಗೆ ಟೆಕ್ನಾಲಜಿ. ಏನಪ್ಪ ಅಂದ್ರೆ ಥ್ರಾಟಲ್ ನೀವು ಹೆಂಗೆ ಕೊಡ್ತಿರಲ್ಲ ಆ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತೈತಿ ಬೈಕ್. ಇವೆಲ್ಲ ಅದಾವಲ್ಲ ಫೀಚರ್ಸ್ ನಮ್ಗೆ ಎಲ್ಲ ವರ್ಕ್ ಆಗ್ತಾವ ಅಂದ್ರೆ ಯೂಸ್ಫುಲ್ ಆಗದವು ಇವೆಲ್ಲ. ಬರೀ ಈಗ ಆ ಕಡೆಯಿಂದ ನೋಡೋಣ ಮತ್ತೆ ಏನೇನಿದೆ ಅಂತೇಳಿ. ಈ ಸೈಡಿಂದ ನೋಡ್ತಾ ಹೋದ್ರೆ ನಾವು ಈ ಸೈಡ್ ಸ್ಯಾರಿ ಕಾರ್ಡ್ ಇನ್ಸ್ಟಾಲ್ ಮಾಡಿಕೊಟ್ರ. ಮತ್ತು ಓಪನ್ ಚೈನ್ ಸಿಸ್ಟಮ್ ಇದೆ, ಚೈನ್ ಕವರ್ ಏನಿರಲ್ಲ, ಸ್ವಲ್ಪ ಮೇಂಟೈನ್ ಮಾಡ್ಬೇಕಾಗ್ತೈತೆ ನೀವು. ಅದಾದಮೇಲೆ ಫುಟ್ ರೆಸ್ಟ್ ನೋಡ್ತಾ ಇರ್ಬೋದು ಈ ರೀತಿ ಆದಂಥದ್ದು ಇದ್ರೊಳಗೆ ಸೇಮ್ ಇರುತ್ತೆ. ಮತ್ತು ಇಲ್ಲಿ ನೋಡಂತಿರಲ್ಲ ಗೇರ್ ಲಿವರ್. ಸೊ ಗೇರ್ ಲಿವರ್ ಒಳಗೆ 6 ಗೇರ್ ಬರ್ತಾವೆ.
ಫಸ್ಟ್ ಡೌನ್ 5 ಅಪ್ ಇರ್ತೈತೆ ಮತ್ತು ಸಿಂಗಲ್ ಸ್ಟ್ಯಾಂಡ್ ಅಷ್ಟೇ ಇರ್ತದೆ ಇದ್ರೊಳಗೆ, ಡಬಲ್ ಸ್ಟ್ಯಾಂಡ್ ಬರೋದಿಲ್ಲ. ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಸೆನ್ಸರ್ ಐತೆ ಇದ್ರೊಳಗೆ, ಸೇಫ್ಟಿ ಫೀಚರ್ ಅಂತ ಹೇಳ್ಬೋದು ಇದನ್ನ ಸಹಿತ. ಮತ್ತು ಪ್ಯಾನಲ್ಸ್ ಒಳಗೆಲ್ಲ NS400G ಅಂತ ಈ ರೀತಿ ಕಾಣ್ತೈತಿ. ಮತ್ತು ಸೀಟ್ ಎಲ್ಲ ಈ ರೀತಿ ಕಾಣ್ತೈತಿ. ಈ ಸೈಡಿಂದ ನೋಡ್ತಾ ಹೋದ್ರೆ ನೀವು ಸೊ ಪೆಟ್ರೋಲ್ ಟ್ಯಾಂಕ್ ಅಂತೆಲ್ಲ ಈ ರೀತಿಯಾಗಿ ಕಾಣ್ತೈತಿ. ಈ ಸೈಡಿಂದ ಸೇಮ್ ಅದೇ ರೀತಿಯಾಗಿ ಆ ಕಡೆ ಏನೈತಲ್ಲ ಈ ಸೈಡ್ ಅದೇ ರೀತಿಯಾಗಿ ಕಾಣ್ತೈತಿ. ಇವೆಲ್ಲ ಪ್ಯಾನಲ್ಸ್ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಆಗ್ಯಾವ ಅಂತ ಹೇಳ್ಬೋದು ಇದನ್ನ ನಾವು. ಈ ಬೈಕಿಂದ ರಿವ್ಯೂ ನೋಡಿದ್ಮೇಲೆ ನಿಮಗೆ ಹೆಂಗೆ ಅನಿಸ್ತು ಈ ಬೈಕ್ ಅನ್ನೋದು ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಈ ರೀತಿಯಾಗಿ ಕಾಣ್ತೈತೆ ನಮ್ಗೆ. ಹ್ಯಾಂಡಲ್ ನೋಡ್ತಾ ಇರ್ಬೋದು ಮತ್ತು ಮೀಟರ್ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಕಾಣ್ತೈತಿ. ಸಿಂಗಲ್ ಬಾರ್ ಹ್ಯಾಂಡಲ್ ಬರ್ತೈತೆ ಇದ್ರೊಳಗೆ, ಯಾವುದೇ ರೀತಿಯಾಗಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಬರ್ತಲ್ಲ. ಮತ್ತು ಇದು ಐತಲ್ಲ ಹೆವಿ ಪ್ರೀಮಿಯಂ ಅಂತ ಹೇಳ್ಬೋದು. ಕಲರ್ ಒಳಗಾಗಿರ್ಬೋದು ಮತ್ತು ಮಟೀರಿಯಲ್ ಆಗಿರ್ಬೋದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ಇದನ್ನ ನಾವು. ಅದಾದ್ಮೇಲೆ ಸ್ವಿಚಸ್ ಅಂತ ನೋಡ್ತಾ ಹೋದ್ರೆ ಮತ್ತು ಪ್ರೀಮಿಯಂ ಸಿಗ್ಮೆಂಟ್ ಒಳಗೆ ಕಾಣ್ತಾವಲ್ಲ ಸ್ವಿಚಸ್, ಆ ರೀತಿಯಾಗಿ ಕಾಣ ನೋಡ್ಬೋದು ನೀವು. ಇದ್ರೊಳಗೆ ಪಾಸಿಂಗ್ ಲೈಟ್ ಮತ್ತು ಹೈ ಬೀಮ್ ಸಂಬಂಧಪಟ್ಟಿದ್ದು ಇದಾಗಿರ್ತದೆ. ಇದೈತಲ್ಲ ಮೀಟರ್ನ ಟಾಗಲ್ ಮಾಡೋದಾಗಿರ್ತದೆ. ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಇಂಡಿಕೇಟರ್ದು ಹಾರ್ನ್ ಈ ಕಡೆ ಬಂದ್ರೆ ಇದು ಎಜಾಸ್ಟ್ ಸ್ವಿಚ್ ಇದೆ. ಮತ್ತು ಇಲ್ಲಿ ಕಿಲ್ ಸ್ವಿಚ್ ಆಫ್ ಮಾಡೋದು ಆನ್ ಮಾಡೋದು ಮತ್ತು ಇಲ್ಲೇ ಇಂಜಿನ್ ಸ್ಟಾರ್ಟ್ ಮಾಡೋದು ಇರ್ತೈತಿ ಸ್ವಿಚಸ್. ಅದಾದ್ಮೇಲೆ ಇಲ್ಲಿ ಐತಲ್ಲ ಹೆಡ್ಲೈಟ್ ಆಫ್ ಮತ್ತು ಆನ್ ಮಾಡ್ಕೋಬೋದು. ಸೊ ಈಗ ನೋಡೋಣ್ರಿ ಏನಪ್ಪ ಅಂದ್ರೆ ಮೀಟ್ರ್. ಸೊ ಮೀಟ್ರ್ ಕನ್ಸೋಲ್ ಅಂತ ನೋಡೋದಾದ್ರೆ ಇನ್ನೊಂದು ಹೇಳ್ಬೇಕಾಯ್ತು ಏನಪ್ಪ ಅಂದ್ರೆ ಲಿವರ್ಸ್ನ ಅಡ್ಜಸ್ಟ್ ಮಾಡ್ಕೋಬೋದು. 4 ಸ್ಟೆಪ್ ಅಲ್ಲ 5 ಸ್ಟೆಪ್ ಅಡ್ಜಸ್ಟ್ ಮಾಡ್ಕೋಬೋದು ಲಿವರ್ಸ್ನ. ಅದರ ನಮ್ಮ ಕೈ ಯಾವ ರೀತಿಯಾಗಿ ನಿಲ್ತದಲ್ಲ ಆ ರೀತಿಯಾಗಿ ನಾವು 5 ಸ್ಟೆಪ್ ಅಡ್ಜಸ್ಟ್ ಮಾಡ್ಕೋಬೋದು. ಈ ಕ್ಲಚ್ ಲಿವರ್ ಆಗಿರ್ಬೋದು ಅಥವಾ ಬ್ರೇಕ್ ಲಿವರ್ ಆಗಿರ್ಬೋದು. ಮೀಟ್ರ್ ಅಂತ ಬಂದ್ರೆ ಆನ್ ಮಾಡೋದಿಗೆ ಈ ರೀತಿಯಾಗಿ ಶೋ ಆಗ್ತದೆ ನಮಗೆ. ಮೀಟ್ರ್ ಒಳಗೆ ನೋಡ್ತಾ ಇರ್ಬೋದು RPM ಮೀಟ್ರ್ ಮತ್ತು ಟೈಮ್ ಐತಿ, ಸೈಡ್ ಸ್ಟ್ಯಾಂಡ್ ವಾರ್ನಿಂಗ್ ಆಗಿರ್ಬೋದು, ಬ್ಲೂಟೂತ್ ಕನೆಕ್ಟಿವಿಟಿ. ನಿಮ್ಮ ಮೊಬೈಲ್ ಒಳಗೆ ಬ್ಲೂಟೂತ್ ಇರ್ತದಲ್ಲ ಅದರಿಂದ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡ್ರೆ ಮೆಸೇಜ್ ಅಲರ್ಟ್, ಕಾಲ್ ಅಲರ್ಟ್ ಮತ್ತು ಅಲರ್ಟ್ಸ್ ಇದ್ರೊಳಗೆ ಶೋ ಆಗ್ತೈತಿ. ಅದಾದಮೇಲೆ ಇದ್ರೊಳಗೆ ಸ್ಪೀಡೋ ಮೀಟ್ರ್ ಮತ್ತು ಇದ್ರೊಳಗೆ ಹೇಳಿದ್ದೆ ನಾನು ರೈಡ್ ಮೂಡ್ಸ್ ಅದ ಅಂತೇಳಿ. ಇಲ್ಲಿ ನೋಡತ್ತಿರ್ಬೋದು ರೈಡ್, ಸ್ಪೋರ್ಟ್ಸ್, ಅದಾದಮೇಲೆ ರೈನ್, ಆಫ್ ರೋಡ್ ಮತ್ತು ಓಡೋಮೀಟರ್ ಆಗಿರ್ಬೋದು ಮತ್ತು ಗೇರ್ ಪೊಸಿಷನ್ ಇಂಡಿಕೇಟರ್ ಐತಿ ಇದ್ರೊಳಗೆ. ಮತ್ತು ಇಲ್ಲಿ ಐತಲ್ಲ ಪೆಟ್ರೋಲ್ ಎಷ್ಟೈತೆ ಅಂತ ತೋರಿಸೋದಾಗಿರ್ತೈತಿ. ಸೊ ಇಂಥವೆಲ್ಲ ಇದ್ರೊಳಗೆ ಮೀಟರ್ ಒಳಗೆ ಶೋ ಆಗ್ತೈತೆ. ಮತ್ತು ಇದೊಂದು ಬಂದರೆ ಡಿಜಿಟಲ್ ಮೀಟರ್ ಅಂತ ಹೇಳ್ಬೋದು. LCD ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ತೈತಿ. ಮತ್ತು ಇಲ್ಲಿ ಐತಲ್ಲ ಇದು ಡಿಜಿಟಲ್ ಮೀಟರ್. ಇದು ಪೂರ್ತಿ ವರ್ಕ್ ಆಗ್ಬೇಕಂದ್ರೆ ನಮಗೆ ಇಲ್ಲಿ ಐತಲ್ಲ ಇದನ್ನ ಆನ್ ಇಟ್ಕೊಂಡಿರ್ಬೇಕು. ಅಂದ್ರೆ ಕಿಲ್ ಸ್ವಿಚ್ ಆಫ್ ಇರ್ತದಲ್ಲ ಇದನ್ನ ಆನ್ ಇಟ್ಕೊಂಡಿರ್ಬೇಕು. ಸೊ ಅವಾಗ ಐತಲ್ಲ ಇದು ವಾರ್ನಿಂಗ್ ತೋರಿಸೋದು ಅಂತ ನೋಡ್ಬೋದು ನಮಗೆ. ವಾರ್ನಿಂಗ್ ರಿಫ್ಯೂಲ್ ಅಂದ್ರೆ ಪೆಟ್ರೋಲ್ ಕಡಿಮೆ ಐತಿ, ಪೆಟ್ರೋಲ್ ಹಾಕ್ಸ್ಕೊಳ್ರಿ ಅಂತೇಳಿ. ಈಗ ಟಾಗಲ್ ಮಾಡನ್ರಿ ಇಲ್ಲಿಂದ ನೋಡ್ತಾ ಇರ್ಬೋದು. ಸೆಟ್ ಬಟನ್ ಒತ್ತಿದೆ. ಸೊ ಇದ್ರೊಳಗೆ ವೆಹಿಕಲ್ ಇನ್ಫೋ ಅಂತ ಐತಿ. ರೈಡ್ ಮೂಡ್ಸ್ ಬರ್ತಾವೆ ಇದ್ರೊಳಗೆ. ರೈಡ್ ಮೂಡ್ ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯಾದಂಥದ್ದು ಎಲ್ಲ ರೈಡ್ ಮೂಡ್ ಬರ್ತಾವೆ. ಬ್ಯಾಕ್ ತೊಗೊಂಡೆ ಇಲ್ಲಿ ನೋಡಂತಿರಲ್ಲ. ಇದೊಂದು ಬಂದ್ರೆ TCS ಟ್ರ್ಯಾಕ್ಷನ್ ಕಂಟ್ರೋಲ್ದು. ಇದು ವಾರ್ನಿಂಗ್ ಆಗಲೇ ನೋಡಿದ್ವಿ ನಾವು. ಅದಾದ್ಮೇಲೆ ನೋಡ್ಬೋದು ಕನೆಕ್ಟಿವಿಟಿ ಅಂದ್ರೆ ಬ್ಲೂಟೂತಿಂದ ಕನೆಕ್ಟ್ ಮಾಡ್ಕೋಬೋದು. ಮತ್ತು ಅದಾದಮೇಲೆ ಮ್ಯೂಸಿಕ್ ಕಂಟ್ರೋಲ್ ಮಾಡ್ಕೋಬೋದು ಇದರಿಂದ ನಾವು. ಮತ್ತು ಇಲ್ಲಿ ನೋಡೋದಿರ್ಬೋದು ಟ್ರಿಪ್ ಆ್ಯಂಡ್ ಬೈಕ್ ಅಂದ್ರೆ ಟ್ರಿಪ್ A ಟ್ರಿಪ್ B ಅಂತ ಇಟ್ಕೋಬೋದು. ಮತ್ತು ಬೈಕ್ ಇನ್ಫೋ ಅಂತ ಐತಿ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಮತ್ತೆ ನೋಡೋದಾದ್ರೆ ನಾವು ಲ್ಯಾಪ್ ಟೈಮರ್ ಅಂತ ಹೇಳಿ ಬರ್ತೈತಿ. ಮತ್ತು ಈ ರೀತಿ ಆದಂಥದ್ದು ಇದ್ರೊಳಗೆ ಟೋಟಲ್ ಆಗಿ ಮೀಟರ್ ಕನ್ಸೋಲ್ ಕಾಣ್ತೈತಿ. ಮತ್ತು ಇಲ್ಲಿ ಬಜಾಜ್ ಅಂತ ಕೊಟ್ರೆ ಈ ರೀತಿಯಾಗಿ ಇಂಡಿಕೇಶನ್ಸ್ ಎಲ್ಲ ಕಾಣ್ತಾವೆ. ಮತ್ತು ಇದ್ರೊಳಗೆ ಚಾರ್ಜಿಂಗ್ ಫೋರ್ಟ್ ಐತಿ. ಇಲ್ಲಿ ನೋಡ್ತಾ ಇರ್ಬೋದು. ಮೊಬೈಲ್ ಒಳಗೆ ಚಾರ್ಜ್ ಏನಾರು ಕಡಿಮೆ ಇದ್ರೆ ಇಲ್ಲಿಂದ ಚಾರ್ಜ್ ಮಾಡ್ಕೋಬೋದು. ಈ ಬೈಕ್ ಒಳಗೆ ಇನ್ನೊಂದು ಫೀಚರ್ ಐತಿ ಏನಪ್ಪ ಅಂದ್ರೆ ಅದು ಬಂದು ಹೆಜಾರ್ಡ್ ಸ್ವಿಚ್ ಒಳಗೆ ಇಂಡಿಕೇಟರ್ ಬ್ಲಿಂಕ್ ಆಗ್ತಾವಲ್ಲ ಅದ್ರೊಳಗೆ ಇರ್ತೈತಿ ರೀ. ಇಲ್ಲಿ ನೋಡಂತಿರ್ಬೋದು. ಈಗ ಹೆಜಾರ್ಡ್ ಸ್ವಿಚ್ನ ಆನ್ ಮಾಡ್ಕೊತೇವೆ. 4 ಇಂಡಿಕೇಟರ್ ಅದಾವಲ್ಲ ಬ್ಲಿಂಕ್ ಆಗ್ತಾವೆ. ಸೊ ಬ್ಲಿಂಕ್ ಆಗೋ ಹೊತ್ನಾಗ ಆಮೇಲೆ ಏನು ಮಾಡ್ತೇವೆ ಅಂದ್ರೆ ನಾವು ಇನ್ನೊಂದು ಹೇಳ್ಬೇಕಾಯ್ತು. ಈಗ ನಾವು ನೈಟ್ ಟೈಮ್ ಏನು ರೈಡ್ ಮಾಡ್ತಿರ್ತೇವೆ, ಎಲ್ಲಾದ್ರೂ ರೋಡ್ ಸೈಡಿಗೆ ನಿಲ್ಸಿರ್ತೇವೆ. ಅವಾಗ ಪಾರ್ಕಿಂಗ್ ಲೈಟ್ ಇದು ಹೆಜಾರ್ಡ್ ಲೈಟ್ನ ಆನ್ ಮಾಡ್ಕೊಂಡಿರ್ತೇವೆ. ನಮಗೆ ಗೊತ್ತಿಲ್ಲದಂಗೆ ಏನು ಮಾಡಿಬಿಡ್ತೇವೆ ಅಂದ್ರೆ ಚಾವಿ ಹಿಂಗೆ ಆಫ್ ಮಾಡ್ಕೊಂಡು ಅಕಸ್ಮಾತಾಗಿ ಗೊತ್ತಿಲ್ಲದಂಗೆ ಆ ಚಾವಿ ಏನಾದರೂ ತಗೊಂಬಿಟ್ವಿ ಅಂದ್ರೆ ನಾವು ಇವು LED ಇಂಡಿಕೇಟರ್ ಅದಾವಲ್ಲ ಬ್ಲಿಂಕ್ ಆಗ್ತಾನೆ ಇರ್ತಾವೆ, ಬಂದಾಗದಲ್ಲ. ಸೊ ಇದರಿಂದ ಏನಪ್ಪ ಅಂದ್ರೆ ಹೆಲ್ಪ್ ಅಂದ್ರೆ ಹಿಂದೆ ಅಥವಾ ಮುಂದಿನಿಂದ ಬರೋರು ಯಾರು ಬೈಕ್ ಅಥವಾ ಯಾರಾದರೂ ಗಾಡಿ ಒಳಗೆ ಬರ್ತಿರ್ತಾರಲ್ಲ ಅವ್ರಿಗೆ ಈ ಬೈಕ್ ಕಾಣ್ತೈತಿ ಪಾರ್ಕಿಂಗ್ ಲೈಟ್ ಆನ್ ಇರೋದ್ರಿಂದ. ಈಗ ನೋಡನ್ರಿ ಮತ್ತು ಇದು ಆಫ್ ಮಾಡೋದು ಹೆಂಗಂತಂದ್ರೆ ಮತ್ತೊಮ್ಮೆ ಚಾವಿ ಹಾಕಿ ಅವಾಗ ಐತಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಚಾವಿ ಆನ್ ಮಾಡಿದ್ರು ಈಗ ಬ್ಲಿಂಕ್ ಆತೈತಿ. ಅವಾಗ ಐತಲ್ಲ ಹೆಜಾರ್ಡ್ ಸ್ವಿಚ್ನ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ಮೇಲೆ ಅವಾಗ ಆಫ್ ಆಗ್ತಾವೆ LED ಇಂಡಿಕೇಟರ್ಸು. ಈ ರೀತಿಯಾದಂಥದ್ದು ಇದರೊಳಗೆ ಫೀಚರ್ನ ಕೊಟ್ಟಾರ ಅಂತ ಹೇಳ್ಬೋದು. ಈಗ ನೋಡನ್ರಿ ಬೈಕಿಂದ ಹೈಟ್ ಅಂತ ಬಂದ್ರೆ ಇದ್ರದ್ದು 807 mm ಇರ್ತೈತಿ. ಅದ್ರ ಜೊತೆಗೆ ಈ ಬೈಕಿಂದ ಕಾರ್ಬ್ ವೇಟ್ ಅಂತ ನೋಡೋದಾದ್ರೆ 174 kg ಐತಿ. ನೀವು ಡಾಮಿನಾರ್ 400 ನೋಡಿರಲ್ಲ ಅದಕ್ಕಿಂತ 12 kg ವೇಟ್ ಕಡಿಮೆ ಐತಿ. ವೇಟ್ ಸ್ವಲ್ಪ ಕಡಿಮೆ ಇದರಿಂದ ಏನಾಗ್ತದೆ ಅಂದ್ರೆ ಸ್ವಲ್ಪ ಕಂಫರ್ಟಬಲ್ ಆಗ್ತೈತಿ ಮತ್ತು ಕಾನ್ಫಿಡೆಂಟ್ ಬಿಲ್ಡ್ ಆಗ್ತೈತಿ ಬೈಕ್ ಓಡಿಸೋ ಹೊತ್ನಾಗ. ಯಾಕಂದ್ರೆ ಸ್ವಲ್ಪ ಲೈಟ್ ವೇಟ್ ಆದಂದ್ರೆ ಕಾನ್ಫಿಡೆಂಟ್ ಇರ್ತೈತಿ ಬೈಕ್ನ ಓಡಿಸೋ ಹೊತ್ನಾಗ ಆಗಿರ್ಬೋದು, ಟರ್ನಿಂಗ್ ಮಾಡೋ ಹೊತ್ನಾಗ ಆಗಿರ್ಬೋದು. ಇಂಥದ್ರೊಳಗೆ ಬೈಕ್ ಮೇಲೆ ಹತ್ಕೊಂಡು ತೋರಿಸ್ತೀನಿ. ನನ್ನ ಹೈಟ್ ಬಂದ್ರೆ 5 feet 8 inch ಹೈಟ್ ಇದೀನಿ. ನನ್ನ ಹೈಟಿಗೂ ಮತ್ತು ಈ ಬೈಕಿಗೆ ಹೆಂಗೆ ಅಂದೈತೆ ಅಂತ ನೀವು ಅಂದಾಜು ಮಾಡ್ಕೋಬೋದು. ಅಂದರೆ ನಿಮ್ಮ ಹೈಟಿಗೆ ತಕ್ಕಂತ ನೀವು ಆರಾಮಾಗಿ 5 feet 5 inch ಅದರಿ, 5 feet 4 inch ಹಿಂಗೆ ಹೈಟ್ ಒಳಗದಿರಿ ಅಂದ್ರೆ ನಡೀತೈತಿ ಆರಾಮಾಗಿ. ಅಂತ ಏನು ತೊಂದರೆ ಇಲ್ಲ, ಮ್ಯಾನೇಜ್ ಮಾಡ್ಬೋದು ನೀವು. ಈಗ ನೋಡ್ತಾ ಇರ್ಬೋದು ನಾ ಆರಾಮಾಗಿ ಹತ್ತು ಕುಂದ್ರಾಕೊಂತೀನಿ ಇದ್ರ ಮೇಲೆ. ಮತ್ತು ಕಾಲು ಐತೆಲ್ಲ ಫ್ಲ್ಯಾಟಾಗಿ ಊರಿ, ನಾನು ಜಾಸ್ತಿ ಏನು ಹಿಂಗೆ ತುದಿಗಾಲ ಮೇಲೆ ನಿಂತೇನೆ ಏನಿಲ್ಲ, ಫ್ಲ್ಯಾಟಾಗಿ ಊರಿನಿ. ಮತ್ತು ರೈಡಿಂಗ್ ಕಂಫರ್ಟಬಲ್ ಅಂತ ನೋಡ್ತಾ ಹೋದ್ರೆ ನಾವು ಇಲ್ಲಿ ನೋಡೋಂತಿಲ್ಲ ಫುಟ್ ರೆಸ್ಟ್ ಈ ರೀತಿಯಾಗಿರ್ತೈತೆ. ಯಾಕಂದ್ರೆ ಸ್ವಲ್ಪ ಹಿಂದಿರ್ತೈತಿ. ಸ್ಪೋರ್ಟ್ಸ್ ಬೇಕಾಗಿದ್ದರಿಂದ ಸ್ವಲ್ಪ ಏನಾಗ್ತದೆ ಅಂದ್ರೆ ಅಗ್ರೆಸಿವ್ ಆಗಿ ಬೆಂಡ್ ಆಗಬೇಕಾಗ್ತೈತಿ. ಜಾಸ್ತಿ ಏನು ಬೆಂಡ್ ಆಗಂಗಿಲ್ಲ, ಸ್ವಲ್ಪ ಅಗ್ರೆಸಿವ್ ಆಗಿ ಬೆಂಡ್ ಆಗಬೇಕಾಗ್ತೈತಿ ಈ ರೀತಿ ಆದಂಥದ್ದು. ಮತ್ತು ಹ್ಯಾಂಡಲ್ ಬಾರ್ಸ್ ನೋಡೋದಾದ್ರೆ ಸ್ವಲ್ಪ ವೈಡ್ ಆಗೈತಲ್ಲ ನಮಗೆ ಕಂಫರ್ಟಬಲ್ ಫೀಲ್ ಆಗ್ತೈತಿ.
ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾದಂಥದ್ದು ಇದ್ರೊಳಗೆ ರೈಡಿಂಗ್ ಪೊಸಿಷನ್ ಬರ್ತೈತೆ, ಈ ರೀತಿಯಾಗಿ ರೈಡ್ ಪೊಸಿಷನ್ ಮತ್ತು ಒಳ್ಳೆ ಕಂಫರ್ಟಬಲ್ ಅಂತ ಹೇಳ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ಅಂತ ನೋಡ್ತಾ ಹೋದ್ರೆ 168 mm ಇರ್ತೈತೆ. ಇಂಡಿಯನ್ ರೋಡ್ಗೆಲ್ಲ 165 ನಡೀತೈತಿ. ಅದ್ರ ಒಂದು ಸ್ವಲ್ಪ ಅದಕ್ಕಿಂತ ಒಂದು 3 mm ಏನು ಜಾಸ್ತಿ ಅನ್ಸೋದಿಲ್ಲ. ಆದರೆ ಏನಪ್ಪ ಅಂದ್ರೆ ಸ್ವಲ್ಪ ಮ್ಯಾನೇಜ್ ಮಾಡಿ ಓಡಿಸ್ಬೇಕಾಗ್ತೈತೆ ನೀವು ಬೈಕ್ನ. ಯಾಕಂದ್ರೆ ಇಂಡಿಯನ್ ರೋಡ್ ಎಲ್ಲ ನೋಡ್ತಾ ಇರ್ಬೋದು ನೀವು, ಆಫ್ ರೋಡಿಂಗ್ ಆಗಿಬಿಟ್ಟು ಈಗೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೊಡಿಬೇಕಾಗ್ತದೆ ಬೈಕ್ನ ನೀವು. ನಾನು ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತೇಳಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿರಿ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಬರೋಂಥ ಇನ್ನೊಂದು ಬೈಕಿಂದ ವಿಡಿಯೋದೊಳಗೆ. ಅಲ್ಲಿವರೆಗೂ ಧನ್ಯವಾದಗಳು.